ಡ್ರೈವ್ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಅವರು ನನಗೆ 100 ಕೋಟಿ ಆಫರ್ ಅನ್ನ ಕೊಟ್ಟಿದ್ರು ನೋಡಿ. ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. 100 ಕೋಟಿ ಆಫರ್ ಬಂದಿತ್ತಂತೆ. ಅವರ ಮಾತು ಕೇಳದಿದ್ದಕ್ಕೆ ನನ್ನನ್ನ ಜೈಲಿಗೆ ಕಳಿಸಿದ್ರು. ಕೇಸ್ ಹಾಕಿಸಿ ಜೈಲಿಗೆ ಕಳಿಸಿದ್ದಾರೆ. ಹಾಸನದಲ್ಲಿ ವಕೀಲ ದೇವರಾಜೇಗೌಡ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಚಲುವರಾಯಸ್ವಾಮಿ, ಸಚಿವ ಕೃಷ್ಣ ಬೈರೇಗೌಡ, ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೇನೆ ಇನ್ನೊಬ್ಬ ಸಚಿವರು ನನಗೆ ಹಣದ ಆಫರ್ ಅನ್ನ ಕೊಟ್ಟಿದ್ರು ಅಂತ ಹೇಳಿದ್ದಾರೆ. 4 ಸಚಿವರು ನನ್ನನ್ನ ಕರೆಸಿ ಮಾತನಾಡಿಸಿದ್ರು. 100 ಕೋಟಿ ರೂಪಾಯಿ ನಿನಗೆ ಕೊಡ್ತೀವಿ ಅಂತ ಹೇಳಿದ್ರು. ಅಡ್ವಾನ್ಸ್ ಆಗಿ 5 ಕೋಟಿ ಬೌರಿಂಗ್ ಕ್ಲಬ್ಗೆ ಕಳಿಸಿದ್ರು ಅಂತ ದೇವರಾಜೇಗೌಡ ಸ್ಫೋಟಕ ವಿಚಾರವನ್ನ ಬಿಚ್ಚಿಟ್ಟಿದ್ದಾರೆ. ಕಾರ್ತಿಕ್ ಬಳಿ ಪೆನ್ ಡ್ರೈವ್ ಅನ್ನ ತರಿಸಿ ರೆಡಿ ಮಾಡಿದ್ದು ಡಿಕೆ ಶಿವಕುಮಾರ್ ಅವರೇ. ಡಿಸಿಎಂ ಡಿಕೆಶಿ ಹಾಗೇನೆ ಸಚಿವರ ವಿರುದ್ಧ ದೇವರಾಜೇಗೌಡ ಗಂಭೀರ ಆರೋಪವನ್ನ ಮಾಡಿದ್ದಾರೆ. 100 ಕೋಟಿ ಆಫರ್ ಅನ್ನು ಕೊಟ್ಟಿದ್ರು, ಅಡ್ವಾನ್ಸ್ಲಿ 5 ಕೋಟಿಯನ್ನ ಕಳಿಸ್ಕೊಟ್ಟಿದ್ರು. ಇದರೆಲ್ಲದರ ಹಿಂದೆ ಡಿಕೆ ಶಿವಕುಮಾರ್ ಕೈವಾಡ ಇದೆ. ಡಿಕೆಶಿ ಜೈಲಿಗೆ ಕಳಿಸಲು ನನ್ನ ಕಾನೂನು ಹೋರಾಟ ಅಂತ ದೇವರಾಜೇಗೌಡ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ನನಗೆ ಸುಮಾರು 100 ಕೋಟಿ ರೂಪಾಯಿ ಆಫರ್ ಕೊಟ್ಟರು. 5 ಕೋಟಿ ರೂಪಾಯಿ ಅಡ್ವಾನ್ಸ್ ಅನ್ನ ದುಡ್ಡನ್ನ ಬೋರಿಂಗ್ ಕ್ಲಬ್ಗೆ ರೂಮ್ ನಂಬರ್ 110 ಕಳಿಸಿದ್ರು. ಕಾರ್ತಿಕ್ನಿಂದ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಂಡಿರೋದು. ಕಾರ್ತಿಕ್ ಪೆಂಡರ್ ತರಿಸ್ಕೊಂಡು ಪೆಂಡರ್ ರೆಡಿ ಮಾಡಿದೆ ಡಿಕೆ ಶಿವಕುಮಾರ್. ಇದಕ್ಕೆ 4 ಜನ ಮಂತ್ರಿಗಳು ಕಮಿಟಿ ಅಂತ ಹೇಳಿದ್ನಲ್ಲ, ಆ 4 ಜನ ಮಂತ್ರಿಗಳು ಯಾರು ಅಂತಂದರೆ ಚಲುವರಾಯಸ್ವಾಮಿ, ಆಮೇಲೆ ಕೃಷ್ಣ ಬೈರೇಗೌಡ, ಅದಾದಮೇಲೆ ಇವರು ಪ್ರಿಯಾಂಕ ಖರ್ಗೆ ಮತ್ತು ಇನ್ನೊಬ್ಬರು ಸಚಿವರು. ಒಟ್ಟು 4 ಜನ ಮಂತ್ರಿಗಳನ್ನ ಒಂದು ತಂಡ ರಚನೆ ಮಾಡಿ ಇದನ್ನೆಲ್ಲ ಹ್ಯಾಂಡಲ್ ಮಾಡೋಕ್ಕೆ ಬಿಟ್ಟಿದ್ದಾರೆ. ಅಲ್ಲಿ ನನಗೆ ಸುಮಾರು 100 ಕೋಟಿ ರೂಪಾಯಿ ಆಫರ್ ಕೊಟ್ಟರು. 5 ಕೋಟಿ ರೂಪಾಯಿ ಅಡ್ವಾನ್ಸ್ ಅನ್ನ ದುಡ್ಡನ್ನ ಬೋರಿಂಗ್ ಕ್ಲಬ್ಗೆ ರೂಮ್ ನಂಬರ್ 110 ಕಳಿಸಿದ್ರು. ಕಾರ್ತಿಕ್ನಿಂದ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಂಡಿರೋದು. ಕಾರ್ತಿಕ್ ಪೆಂಡರ್ ತರಿಸ್ಕೊಂಡು ಪೆಂಡರ್ ರೆಡಿ ಮಾಡಿದೆ ಡಿಕೆ ಶಿವಕುಮಾರ್. ಇದಕ್ಕೆ 4 ಜನ ಮಂತ್ರಿಗಳು ಕಮಿಟಿ ಅಂತ ಹೇಳಿದ್ನಲ್ಲ, ಆ 4 ಜನ ಮಂತ್ರಿಗಳು ಯಾರು ಅಂತಂದರೆ ಚಲುವರಾಯಸ್ವಾಮಿ, ಆಮೇಲೆ ಕೃಷ್ಣ ಬೈರೇಗೌಡ, ಅದಾದಮೇಲೆ ಇವರು ಪ್ರಿಯಾಂಕ ಖರ್ಗೆ ಮತ್ತು ಇನ್ನೊಬ್ಬರು ಸಚಿವರು. ಒಟ್ಟು 4 ಜನ ಮಂತ್ರಿಗಳನ್ನ ಒಂದು ತಂಡ ರಚನೆ ಮಾಡಿ ಇದನ್ನೆಲ್ಲ ಹ್ಯಾಂಡಲ್ ಮಾಡೋಕ್ಕೆ ಬಿಟ್ಟಿದ್ದಾರೆ. ಅಲ್ಲಿ ನನಗೆ ಸುಮಾರು 100 ಕೋಟಿ ರೂಪಾಯಿ ಆಫರ್ ಕೊಟ್ಟರು. 5 ಕೋಟಿ ರೂಪಾಯಿ ಅಡ್ವಾನ್ಸ್ ಅನ್ನ ದುಡ್ಡನ್ನ ಬೋರಿಂಗ್ ಕ್ಲಬ್ಗೆ ರೂಮ್ ನಂಬರ್ 110 ಕಳಿಸಿದ್ರು. ಕಾರ್ತಿಕ್ನಿಂದ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಂಡಿರೋದು. ಕಾರ್ತಿಕ್ ಪೆಂಡರ್ ತರಿಸ್ಕೊಂಡು ಪೆಂಡರ್ ರೆಡಿ ಮಾಡಿದೆ ಡಿಕೆ ಶಿವಕುಮಾರ್. ಇದಕ್ಕೆ 4 ಜನ ಮಂತ್ರಿಗಳು ಕಮಿಟಿ ಅಂತ ಹೇಳಿದ್ನಲ್ಲ, ಆ 4 ಜನ ಮಂತ್ರಿಗಳು ಯಾರು ಅಂತಂದರೆ ಚಲುವರಾಯಸ್ವಾಮಿ, ಆಮೇಲೆ ಕೃಷ್ಣ ಬೈರೇಗೌಡ, ಅದಾದಮೇಲೆ ಇವರು ಪ್ರಿಯಾಂಕ ಖರ್ಗೆ ಮತ್ತು ಇನ್ನೊಬ್ಬರು ಸಚಿವರು. ಒಟ್ಟು 4 ಜನ ಮಂತ್ರಿಗಳನ್ನ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಹಾಸನ ಪ್ರತಿನಿಧಿ ಕೃಷ್ಣಮೂರ್ತಿ. ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಕೃಷ್ಣಮೂರ್ತಿ, ಇದೀಗ ಈ ಪೆನ್ ಡ್ರೈವ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ದಿನಕ್ಕೊಂದು ಟರ್ನ್ಸ್ ಸಿಗ್ತಾ ಇದೆ. ಇದೀಗ ದೇವರಾಜೇಗೌಡ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಟ್ಟು 4 ಸಚಿವರು ಸೇರಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ನನಗೆ ಆಫರ್ ಅನ್ನ ಕೊಟ್ಟಿದ್ರಂತೆ 100 ಕೋಟಿ. ಸದ್ಯಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಿದೆ, ಈ ಆರೋಪ ಎಷ್ಟು ಮಟ್ಟಿಗೆ ಸತ್ಯ ಅಂತ? ಸಂಪರ್ಕ ಕಡಿತಗೊಂಡಿದೆ. ಇದೀಗ ನೋಡಿ, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಟ್ವಿಸ್ಟ್ಗಳು ಸಿಗ್ತಾ ಇದೆ. ದೇವರಾಜೇಗೌಡ ಇದೀಗ SIT ಕಸ್ಟಡಿಯಲ್ಲಿ ಇರುವಂಥದ್ದು. ಆ ಸಂದರ್ಭದಲ್ಲಿ ಅವರು ಗಾಡಿಯಲ್ಲೇ ಕುತ್ಕೊಂಡು ಒಂದಷ್ಟು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನಗೆ 100 ಕೋಟಿ ಆಫರ್ ಬಂದಿತ್ತಂತೆ. ಅದರಲ್ಲೂ ಪ್ರಮುಖವಾಗಿ 5 ಕೋಟಿ ಅಡ್ವಾನ್ಸ್ಲಿ ಕೊಟ್ಟಿದ್ರು. ಹೊಸ ಬಾಂಬನ್ನು ಹಾಕಿದ್ದಾರೆ ವಕೀಲ ದೇವರಾಜೇಗೌಡ. ಪ್ರಮುಖವಾಗಿ ಇಲ್ಲಿ 4 ಸಚಿವರ ಹೆಸರು, ಅದರಲ್ಲೂ ಪ್ರಮುಖವಾಗಿ 3 ಹೆಸರು ಹೇಳಿದ್ದಾರೆ. ಇನ್ನೊಬ್ಬ ಸಚಿವರ ಹೆಸರು ಇನ್ನೂ ಕೂಡ ಬಾಯಿ ಬಿಟ್ಟಿಲ್ಲ. ಸಚಿವ ಚಲುವರಾಯಸ್ವಾಮಿ, ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ ಇನ್ನೊಬ್ಬ ಸಚಿವರು ನನಗೆ ಹಣದ ಆಫರ್ ಅನ್ನ ಕೊಟ್ಟಿದ್ರು. 4 ಸಚಿವರು ನನ್ನನ್ನ ಕರೆಸಿ ಮಾತನಾಡಿಸಿದ್ರು. ಅಡ್ವಾನ್ಸ್ ಆಗಿ 5 ಕೋಟಿ ಬೌರಿಂಗ್ ಕ್ಲಬ್ಗೆ ಕಳಿಸ್ಕೊಟ್ಟಿದ್ರು. ಕಾರ್ತಿಕ್ ಬಳಿ ಪೆನ್ ಡ್ರೈವ್ ಅನ್ನ ತರಿಸಿ ರೆಡಿ ಮಾಡಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅಂತ ವಕೀಲ ದೇವರಾಜೇಗೌಡ ಆರೋಪವನ್ನ ಮಾಡಿರುವಂಥದ್ದು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಮತ್ತೆ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಹಾಸನ ಪ್ರತಿನಿಧಿ ಕೃಷ್ಣಮೂರ್ತಿ ಲೈವ್ ನಲ್ಲಿ. ಎಸ್ ಕೃಷ್ಣಮೂರ್ತಿ, ಇದೀಗ ವಕೀಲ ದೇವರಾಜೇಗೌಡ ಮತ್ತೊಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಮೊನ್ನೆ ಹಾಗೇನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಪ್ರಕರಣದ ಪ್ರಮುಖ ರೂವಾರಿ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ತನಿಖೆಯನ್ನ ಬೇರೆ ಕಡೆ ತಿರುಗಿಸೋಕೆ ಈ ಒಂದು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ, ಹೇಗೆ ಅಂತ? ಧನುಶ್ರೀ, ಅಚ್ಚರಿಯ ಬೆಳವಣಿಗೆಯಲ್ಲಿ ದೇವರಾಜೇಗೌಡರನ್ನ ಇವತ್ತು ಹಾಸನದಲ್ಲಿ SIT ತನ್ನ ವಶಕ್ಕೆ ಪಡೆದುಕೊಂಡಿದೆ. ಮಧ್ಯಾಹ್ನ ಅಷ್ಟೇ ಸುಮಾರು 2 ಗಂಟೆ ಸುಮಾರಿಗೆ ಹೊಳೆನರಸೀಪುರದಿಂದ ನ್ಯಾಯಾಲಯದಿಂದ ನೇರವಾಗಿ ಹಾಸನದ ಕಾರಾಗೃಹಕ್ಕೆ ಅವರನ್ನ ಬಿಡಲಾಗಿತ್ತು. ಯಾಕಂತ ಹೇಳಿದ್ರೆ ಹೊಳೆನರಸೀಪುರದ ಅವರ ವೈಯಕ್ತಿಕ ಪ್ರಕರಣ, ಅತ್ಯಾಚಾರ ಪ್ರಕರಣದ ಅಡಿಯಲ್ಲಿ ಅವರನ್ನ ಕಾರಾಗೃಹಕ್ಕೆ ಪೊಲೀಸರು ಕರ್ಕೊಂಡು ಬಿಟ್ಟರು. ಅದಾದ ನಂತರದಲ್ಲಿ ಕೆಲವೇ 1 ರಿಂದ 1.5 ಗಂಟೆ ಹೊತ್ತಿನಲ್ಲಿ ಅವರಿಗೆ ಒಂದು ಶಾಕ್ ಆಗಿತ್ತು. ಯಾಕಂತ ಹೇಳಿದ್ರೆ SIT ಅಧಿಕಾರಿಗಳು ಬಾಡಿ ವಾರೆಂಟ್ ನ ಮಾಡ್ಕೊಳ್ಳೋದ್ರ ಮೂಲಕವಾಗಿ ಅವರನ್ನ ಮತ್ತೆ ತನ್ನ ವಿಚಾರಣೆಗೆ ಕೊಡಬೇಕು ಎಂಬಂತಹ ಅರ್ಜಿಯನ್ನ ಹಾಸನದ 5ನೇ JMFC ನ್ಯಾಯಾಲಯದಲ್ಲಿ ಸಲ್ಲಿಕೆ ಮಾಡಿದ್ರು. ಇದರ ಹಿನ್ನೆಲೆಯಲ್ಲಿ ಅವರಿಗೆ 1 ದಿನದ
ವಿಚಾರಣೆಗೂ ಕೂಡ ನ್ಯಾಯಾಲಯ ಅವಕಾಶವನ್ನು ಕೂಡ ಕಲ್ಪಿಸಿಕೊಟ್ಟಿದೆ. ಅದ ನಂತರದಲ್ಲಿ ಅವರನ್ನ ಪೊಲೀಸರು ಏನು ಕರ್ಕೊಂಡು ಹೋಗಬೇಕಾದಂತಹ ಸಂದರ್ಭದಲ್ಲಿ ಅವರು ವಾಹನದಲ್ಲಿ ಕೂತಂತ ಸಂದರ್ಭದಲ್ಲಿ ಮಾಧ್ಯಮದವರನ್ನ ಕರೆದು ಅವರೇ ಸ್ವತಃವಾಗಿ ಮಾತಾಡಿದ್ದಾರೆ. ಒಂದು ಸ್ಫೋಟಕವಾದಂತಹ ಹೇಳಿಕೆ ಮತ್ತು ಆರೋಪವನ್ನು, ಗಂಭೀರವಾದಂತಹ ಆರೋಪವನ್ನು ಕೂಡ ಹಾಸನದಲ್ಲಿ ದೇವರಾಜೇಗೌಡರು ಮಾಡಿದ್ದಾರೆ. ಏನಂತ ಹೇಳಿದ್ರೆ, ಕುಮಾರಸ್ವಾಮಿ ಅವರು ಈ ಅಶ್ಲೀಲ ವಿಡಿಯೋಗಳ ಹಂಚಿಕೆ ವಿಚಾರದಲ್ಲಿ ಕುಮಾರಸ್ವಾಮಿ ಅವರೇ ಪೆನ್ ಡ್ರೈವ್ ಅನ್ನು ಹಂಚಿಸಿದ್ದಾರೆ ಎಂಬಂತಹ ಹೇಳಿಕೆಯನ್ನು ಕೊಟ್ಟರೆ ನಿಮಗೆ ಒಂದಷ್ಟು ಆಫರ್ ಅನ್ನ ಕೊಡ್ತೀನಿ ಎಂಬಂತಹ ಸೂಚನೆಯನ್ನ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಇನ್ನು ಉಳಿದಂತಹ ಸರ್ಕಾರದ 4 ಸಚಿವರು ಕೊಟ್ಟಿದ್ರು. ಅದಕ್ಕೆ ನಾನು ಒಪ್ಕೊಳ್ಳಿಲ್ಲ ಎಂಬ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರದ ಸಚಿವರುಗಳಾಗಿರ್ತಕ್ಕಂತಹ ಚೆಲುವರಾಯಸ್ವಾಮಿ ಮತ್ತು ಪ್ರಿಯಾಂಕಾ ಖರ್ಗೆ, ಕೃಷ್ಣ ಬೈರೇಗೌಡರು ಇವರ ವಿರುದ್ಧವಾಗಿ ನೇರವಾದಂತಹ ಆರೋಪವನ್ನು ಈಗ ಹಾಸನದಲ್ಲಿ ದೇವರಾಜೇಗೌಡರು ಮಾಡಿರ್ತಕ್ಕಂಥದ್ದು. 100 ಕೋಟಿಯಷ್ಟು ಆಫರ್ ಅನ್ನು ನನಗೆ ಕೊಟ್ಟರು. ಬೆಂಗಳೂರಿನ ಬೌರಿಂಗ್ ಕ್ಲಬ್ನ ರೂಮ್ ನಂಬರ್ 110ಕ್ಕೆ ಚಂದ್ರಾಯಪಟ್ಟಣದ ಮಾಜಿ ಎಂಎಲ್ಸಿ ಆಗಿರ್ತಕ್ಕಂತಹ ಗೋಪಾಲ್ ಸ್ವಾಮಿ ಅವರನ್ನ ಮೂಲಕವಾಗಿ ನಮ್ಮನ್ನು ಕೂಡ ನನ್ನನ್ನು ಸಂಧಾನ ಮಾಡಲಿಕ್ಕೆ ಮುಂದಾದ್ರು. ಆದರೆ ನನಗೆ ಎಲ್ಲದಕ್ಕೂ ಕೂಡ ಒಪ್ಪಲಿಲ್ಲ. ಅದಾದ ನಂತರದಲ್ಲಿ ಹೊಳೆ ನರಸೀಪುರದಲ್ಲಿ ನನ್ನ ವಿರುದ್ಧವಾಗಿ 1 ತಿಂಗಳ ಹಿಂದೆ ಅಷ್ಟೇ ದಾಖಲಾಗಿದ್ದಂತಹ ಆ ಕೇಸ್ಗೆ 376 ಐಪಿಸಿ ಸೆಕ್ಷನ್ 376 ಅತ್ಯಾಚಾರ ಪ್ರಕರಣ ಸೇರಿಸಿ ಏನು ನನ್ನನ್ನು ಜೈಲಿಗೆ ಕಳಿಸಿದ್ರು. ಅದರಲ್ಲೂ ಕೂಡ ಅವರನ್ನು ಸಾಕ್ಷಿಯನ್ನು ಒದಗಿಸಲಿಕ್ಕೆ ವಿಫಲರಾದರು. ಅದಾದ ನಂತರದಲ್ಲಿ ಈಗ ನನ್ನ ಎಸ್ಐಟಿಯ ಮೂಲಕವಾಗಿ ಸಿಕ್ಕಿಸಲಿಕ್ಕೆ ನನ್ನನ್ನು ಒಂದು ಷಡ್ಯಂತ್ರವನ್ನು ಹೆಣೆಯಲಾಗಿದೆ ಅಂತ ಗಂಭೀರ ಆರೋಪವನ್ನು ಮಾಡ್ತಿದ್ದಾರೆ. ಇದರ ಹಿಂದೆ ನೇರವಾಗಿ ಡಿ.ಕೆ. ಶಿವಕುಮಾರ್ ಅವರೇ ನಿಂತಿದ್ದು, ಇದಕ್ಕೆಲ್ಲ ನನ್ನ ಜೈಲಿಂದ ಹೊರಬಂದ ನಂತರದಲ್ಲಿ ಉತ್ತರ ಸಿಗಲಿದೆ, ಸತ್ಯಕ್ಕೆ ಯಾವುದು ಜಯ ಸಿಗುತ್ತೆ ಎಂಬಂತಹ ಒಂದು ಹೇಳಿಕೆಯನ್ನ ಹಾಸನದಲ್ಲಿ ದೇವರಾಜೇಗೌಡರು ಕೊಟ್ಟಿರ್ತಕ್ಕಂಥದ್ದು. ಧನುಶ್ರೀ, ಥ್ಯಾಂಕ್ ಯು ಕೃಷ್ಣಮೂರ್ತಿ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನನಗೆ ಸುಮಾರು 100 ಕೋಟಿ ರೂಪಾಯಿ ಆಫರ್ ಕೊಟ್ಟರು. 5 ಕೋಟಿ ರೂಪಾಯಿ ಅಡ್ವಾನ್ಸ್ ಅನ್ನ ದುಡ್ಡನ್ನ ಬೋರಿಂಗ್ ಕ್ಲಬ್ಗೆ ರೂಮ್ ನಂಬರ್ 110 ಕಳಿಸಿದ್ರು. ಕಾರ್ತಿಕ್ನಿಂದ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಂಡಿರೋದು. ಕಾರ್ತಿಕ್ ಪೆಂಡರ್ ತರಿಸ್ಕೊಂಡು ಪೆಂಡರ್ ರೆಡಿ ಮಾಡಿದೆ ಡಿ.ಕೆ. ಶಿವಕುಮಾರ್. ಇದಕ್ಕೆ 4 ಜನ ಮಂತ್ರಿಗಳು ಕಮಿಟಿ ಅಂತ ಹೇಳಿದ್ನಲ್ಲ, ಆ 4 ಜನ ಮಂತ್ರಿಗಳು ಯಾರು ಅಂತಂದರೆ ಚೆಲುವರಾಯಸ್ವಾಮಿ, ಆಮೇಲೆ ಕೃಷ್ಣ ಬೈರೇಗೌಡ, ಅದಾದಮೇಲೆ ಇವರು ಪ್ರಿಯಾಂಕಾ ಖರ್ಗೆ ಮತ್ತು ಇನ್ನೊಬ್ಬರು ಸಚಿವರು. ಒಟ್ಟು 4 ಜನ ಮಂತ್ರಿಗಳನ್ನ ಒಂದು ತಂಡ ರಚನೆ ಮಾಡಿ ಇದನ್ನೆಲ್ಲ ಹ್ಯಾಂಡಲ್ ಮಾಡಕ್ಕೆ ಬಿಟ್ಟಿದ್ದಾರೆ. ಅಲ್ಲಿ ನನಗೆ ಸುಮಾರು 100 ಕೋಟಿ ರೂಪಾಯಿ ಆಫರ್ ಕೊಟ್ಟರು. 5 ಕೋಟಿ ರೂಪಾಯಿ ಅಡ್ವಾನ್ಸ್ ಅನ್ನ ದುಡ್ಡನ್ನ ಬೋರಿಂಗ್ ಕ್ಲಬ್ಗೆ ರೂಮ್ ನಂಬರ್ 110 ಕಳಿಸಿದ್ರು. ಕಾರ್ತಿಕ್ನಿಂದ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಂಡಿರೋದು. ಕಾರ್ತಿಕ್ ಪೆಂಡರ್ ತರಿಸ್ಕೊಂಡು ಪೆಂಡರ್ ರೆಡಿ ಮಾಡಿದೆ ಡಿ.ಕೆ. ಶಿವಕುಮಾರ್. ಇದಕ್ಕೆ 4 ಜನ ಮಂತ್ರಿಗಳು ಕಮಿಟಿ ಅಂತ ಹೇಳಿದ್ನಲ್ಲ, ಆ 4 ಜನ ಮಂತ್ರಿಗಳು ಯಾರು ಅಂತಂದರೆ ಚೆಲುವರಾಯಸ್ವಾಮಿ, ಆಮೇಲೆ ಕೃಷ್ಣ ಬೈರೇಗೌಡ, ಅದಾದಮೇಲೆ ಇವರು ಪ್ರಿಯಾಂಕಾ ಖರ್ಗೆ ಮತ್ತು ಇನ್ನೊಬ್ಬರು ಸಚಿವರು. ಒಟ್ಟು 4 ಜನ ಮಂತ್ರಿಗಳನ್ನ ಒಂದು ತಂಡ ರಚನೆ ಮಾಡಿ ಇದನ್ನೆಲ್ಲ ಹ್ಯಾಂಡಲ್ ಮಾಡಕ್ಕೆ ಬಿಟ್ಟಿದ್ದಾರೆ. ಅಲ್ಲಿ ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.